ಕೆಲವೊಂದು ವಿದ್ಯಾರ್ಥಿಗಳು ಏನಂತೆ 3-4 ದಿನ ಆತ ನೋಡ್ರಿ ಕಂಟಿನ್ಯೂ ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡತ್ತಾರ. ಇದು ರೈಲ್ವೆದೊಂದು PDF ಕಳಿಸ್ಯಾರ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿರಿ ಅಂತೇಳಿ ನಾ ಅಲ್ಲೇ ವಾಟ್ಸಪ್ದಾಗ ರಿಪ್ಲೈ ಕೊಟ್ಟಿನಿ. ಈ ರೀತಿಯಾಗಿ ಜಾಬ್ ಇದೆ ಅಂತೇಳಿ ಕೊಟ್ಟಿನಿ. ಆದರೂ ಏನೈತಿ ಸರ ಎಕ್ಸ್ಪ್ಲೇನ್ ಮಾಡಿರಿ ಅಂತ ಅನ್ನತ್ತಿದ್ರು. ಸೊ ಅದಕ್ಕಾಗಿ ನೋಡ್ರಿ ಈ ವಿಡಿಯೋ ಮಾಡತ್ತನು. ಇಲ್ಲಿ ನೋಡ್ರಿ ಅದ್ರ ಬಗ್ಗೆ ಬರೋದಾದರೆ ಅದು ಕೊಂಕಣ ರೈಲ್ವೆಯಲ್ಲಿ ಖಾಲಿ ಇರುವಂತಹ ಟೋಟಲ್ ಆಗಿ 132 ವೇಕೆನ್ಸಿ. ಇದು ಆಲ್ ಓವರ್ ಇಂಡಿಯಾ. ನಮ್ಮ ಕರ್ನಾಟಕ ರಾಜ್ಯದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಎಲ್ಲರೂ ಕೂಡ ಅವಕಾಶ ಇದ್ದಿರ್ತೈತಿ. ಮತ್ತು ನೋಡ್ರಿ ಇದಕ್ಕೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಕೂಡ ಇರಂಗಿಲ್ಲ. ಮತ್ತು ಸ್ಯಾಲ್ರಿ ಮಾತ್ರ ಜಾಸ್ತಿ ಇರ್ತೈತಿ. ಮತ್ತು ಒಂದು ವರ್ಷದಾಗ ಏನೈತಿ 4% ಇನ್ಕ್ರೀಸ್ ಆಕೈತಿ. ಸೊ ಇದ್ರ ಜೊತೆ TA ಸಿಗ್ತೈತಿ, DA ಸಿಗ್ತೈತಿ, ಅದರ್ ಅಲೋವೆನ್ಸ್ ಸಿಗ್ತೈತಿ. ಮತ್ತು ಮೊಬೈಲ್ ಅಲೋವೆನ್ಸ್ ಅಂದ್ರೆ ನಿಮ್ಮ ಮೊಬೈಲ್ ರಿಚಾರ್ಜ್ ಕೂಡ ಅವರ ಮಾಡ್ತಾರೋ. ಮತ್ತು ಯಾವುದೇ ರೀತಿಯಾಗಿ ಎಕ್ಸಾಮ್ ಕೂಡ ಇರಂಗಿಲ್ಲ. ಇದಕ್ಕೆ ಕೇವಲ ಸಂದರ್ಶನ. ನೀವೇನಾದರೂ ಇಂಟರ್ವ್ಯೂನಲ್ಲಿ ಪಾಸ್ ಆದ್ರಂದ್ರೆ ಡೈರೆಕ್ಟ್ ಸೆಲೆಕ್ಷನ್ ಇದ್ದಿರ್ತೈತಿ. ಇದರ ಬಗ್ಗೆ ಡೀಟೇಲ್ಡ್ ಆಗಿ ನಿಮ್ಗೆ ಸ್ಕ್ರೀನ್ ಮೇಲೆ ತಿಳಿಸ್ಕೊಡ್ತಾನೆ. ಮತ್ತು ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಪ್ರತಿಯೊಂದು ವಿದ್ಯಾರ್ಥಿಗಳು. ಯಾಕಂದ್ರೆ ನೋಡ್ರಿ ಏನೇ ಜಾಬ್ಸ್ ನೋಟಿಫಿಕೇಶನ್ ಕಾಲ್ಪಾರ್ ಮಾಡಿರು, ಈ ಕಡೆ ಸ್ಟೇಟ್ ಗೌರ್ಮೆಂಟ್ ಹತ್ತು, ಪ್ರೈವೇಟ್ ಜಾಬ್ಸ್ ಹತ್ತು. ಈಗ ಪ್ರೈವೇಟ್ ಜಾಬ್ಸ್ ಅದ ಇದೇನು ನೋಟಿಫಿಕೇಶನ್ ತಿಳಿಸ್ಕೊಡತ್ತಲ್ಲ, ಪ್ರೈವೇಟ್ ಜಾಬ್ ಆದ್ರೆ ಐತಿ, ಸ್ಯಾಲ್ರಿ ಮಾತ್ರ ಜಾಸ್ತಿ ಐತಿ. ಇಲ್ಲಿ ನೋಡ್ರಿ ಯಾವಾಗಂದ್ರೆ 14/5/2026 14/5/2026 ನೋಟಿಫಿಕೇಶನ್ ಬಂದೈತಿ. ಅಪ್ಲಿಕೇಶನ್ ಕೂಡ ಅವಾಗಲೇ ಸ್ಟಾರ್ಟ್ ಆಗೈತಿ. ಮತ್ತು ಇದಕ್ಕೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕೋರು ಬರಂಗಿಲ್ಲ. ಕೇವಲ ಏನೈತಿ ಒಂದು ಫಾರ್ಮ್ ಬರ್ತೈತಿ, ಆ ಫಾರ್ಮ್ನ ಡೌನ್ಲೋಡ್ ಮಾಡ್ಕೋದು. ಸೊ ಇದ್ರ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಇಲ್ಲಿ ನೋಡ್ರಿ ಒಂದು ಫಾರ್ಮ್ ಬರ್ತೈತಿ, ಆ ಫಾರ್ಮ್ ಡೌನ್ಲೋಡ್ ಮಾಡೋದು, ಅದನ್ನ ಫಾರ್ಮ್ ಮುಂದೆ ತಿಳಿಸ್ಕೊಡ್ತೀನಿ. ಸೊ ಇದ್ರ ಜೊತೆಗೆ ನಿಮ್ಮ ಒರಿಜಿನಲ್ ಜೆರಾಕ್ಸ್ ಯಾವಂದ್ರೆ 10th ಮಾರ್ಕ್ಸ್ ಕಾರ್ಡ್, ಸೊ ಇದ್ರ ಜೊತೆಗೆ ITI ಮಾರ್ಕ್ಸ್ ಕಾರ್ಡ್, ಸೊ ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಮತ್ತೇನೈತಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ಇಷ್ಟು ಏನು ತಿಳಿಸ್ಕೊಡೋದಿಲ್ಲ, ಇಷ್ಟ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ಹೋಗ್ರಿ. ನಿಮ್ಮ ಇಂಟರ್ವ್ಯೂ ಕೂಡ ಮುಂದೆ ತಿಳಿಸ್ಕೊಡೋದು ಯಾವ ದಿನಾಂಕದಂದು ಇಂಟರ್ವ್ಯೂ ಇರ್ತೈತಿ ಅಂಥೇಳಿ. ಇಲ್ಲಿ ನೋಡ್ರಿ ಟೋಟಲ್ ಆಗಿ 14/5/2026 ನೋಟಿಫಿಕೇಶನ್ ಬಂದೈತಿ. ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್. ಟೋಟಲ್ ಆಗಿ ಎಷ್ಟು ವೇಕೆನ್ಸಿ ಇಲ್ಲಿ ನೋಡ್ರಿ, ಟೋಟಲ್ ಆಗಿ ಎಷ್ಟು ವೇಕೆನ್ಸಿ ಅಂದ್ರೆ ಟೋಟಲ್ ಆಗಿ 132 ವೇಕೆನ್ಸಿ ಅದಾವ. ಅದರೊಳಗೆ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಮೆಕ್ಯಾನಿಕಲ್ 11 ವೇಕೆನ್ಸಿ, ಮತ್ತು ಕ್ವಾಲಿಟಿ ಇನ್ಸ್ಪೆಕ್ಟರ್ನಲ್ಲಿ 15 ವೇಕೆನ್ಸಿ, ಮತ್ತು ಟೆಕ್ನಿಷಿಯನ್ಸ್ ವೆಲ್ಡರ್ನಲ್ಲಿ 16 ವೇಕೆನ್ಸಿ, ಮತ್ತು ಫಿಲ್ಟರ್ನಲ್ಲಿ 22, ಟೆಕ್ನಿಷಿಯನ್ಸ್ EOT ಆಪರೇಟರ್ 16 ವೇಕೆನ್ಸಿ. ನಿಮಗೆ ಏನಾದರೂ ಇದ್ರ ಬಗ್ಗೆ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತೀನಿ, ಕಮೆಂಟ್ ಕೂಡ ಮಾಡಿರಿ ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ. ಮತ್ತು ವೆಹಿಕಲ್ ಡ್ರೈವರ್ನಲ್ಲಿ 4 ವೇಕೆನ್ಸಿ, ಮತ್ತು ಲಿಸ್ಟರ್ ಮತ್ತು ಫೋರ್ಕ್ ಲಿಫ್ಟ್ ಆಪರೇಟರ್ ಇದರೊಳಗೆ 14 ವೇಕೆನ್ಸಿ, ಹೈಡ್ರಾ ಆಪರೇಟರ್ನಲ್ಲಿ 2 ವೇಕೆನ್ಸಿ, ಮತ್ತು ಆಫೀಸ್ ಬಾಯ್ ಹೆಲ್ಪರ್ ಕಲಾಸಿ ಇದರೊಳಗೆ 32. ಟೋಟಲ್ ಆಗಿ 132 ವೇಕೆನ್ಸಿಗಳನ್ನ ಕನ್ಫರ್ಮ್ ಮಾಡ್ಯಾರ. ಟೋಟಲ್ ಆಗಿ 132 ವೇಕೆನ್ಸಿ. ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ಬೋದು ಸರ್ ಇದು ಪರ್ಮನೆಂಟ್ ಅಂತೇಳಿ. ಇಲ್ಲಿ ನೋಡ್ರಿ ಇದು ಪರ್ಮನೆಂಟ್ ಅಲ್ಲ, ಇದು ಟೆಂಪ್ರರಿ ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ಇಲ್ಲಿ ನೋಡ್ರಿ ಮೊದಲ ನಿಮ್ಗೆ 1 ವರ್ಷ ವರ್ಕ್ ಇರ್ತೈತಿ. ಇದು 1 ವರ್ಷದಾಗ ಏನಾದ್ರೂ ನೀವು ಪರ್ಫಾರ್ಮೆನ್ಸ್ ಚಲೋ ಇತ್ತಂದ್ರೆ, ನೀವು ಕೆಲಸ ಏನಾದ್ರು ಚಲೋದಾಗ ಮಾಡಿದ್ದನಂದ್ರೆ ನಿಮ್ದು ಎಕ್ಸ್ಟೆಂಡ್ ಎಷ್ಟಂದ್ರೆ 1+4 = 5 ವರ್ಷ. ಟೋಟಲ್ ಆಗಿ 5 ವರ್ಷ ಆಕೈತಿ. ನೀವೇನಾದ್ರೆ ವರ್ಕ್ ನಿಮ್ಗೇನು ಯಾವುದಂದ್ರೆ ಪರ್ಫಾರ್ಮೆನ್ಸ್ ಏನಾದ್ರು ಚಲೋ ಇತ್ತಂದ್ರೆ 5 ವರ್ಷ ತನಕ ಮಾಡ್ತಾರೆ. ಸೊ ಇದ್ರ ಜೊತೆಗೆ ನಿಮ್ಗೆ ಸ್ಟಾರ್ಟಿಂಗ್ 40,000 ರೂಪಾಯಿ ಸ್ಯಾಲ್ರಿ ಇದ್ದಿರ್ತೈತಿ. ಪ್ಲಸ್ 4% ಏನೈತಿ ಇನ್ಕ್ರೀಸ್, ಇಯರ್ಲಿ 4% ಇನ್ಕ್ರೀಸ್ ಆಕೈತಿ. ಟೋಟಲ್ ಆಗಿ ನೋಡ್ರಿ 132 ವೇಕೆನ್ಸಿ. ಈಗ ನೋಡ್ರಿ ನಿಮ್ಗೆ ಬೇಸಿಕ್ ಇರ್ತೈತಿ. ಬೇಸಿಕ್ ಎಷ್ಟಂದ್ರೆ 18,000 ಐತಿ. ಪ್ಲಸ್ DA ಐತಿ, HRI ಐತಿ, ಕನ್ವೆನ್ಸಸಿ, ಮೊಬೈಲ್ ಅಲೋವೆನ್ಸ್. ಟೋಟಲ್ ಆಗಿ ನೋಡ್ರಿ 40,000 ಪ್ಲಸ್ ಸ್ಟಾರ್ಟಿಂಗಿನ ಸ್ಯಾಲ್ರಿ. ಇದಕ್ಕೆ 40,000 ರೂಪಾಯಿ ನಿಮ್ಗೆ ಸ್ಟಾರ್ಟಿಂಗಿನ ಸ್ಯಾಲ್ರಿ ಇದ್ದಿರ್ತೈತಿ. ಇಲ್ಲಿ ನೋಡ್ರಿ ಇಲ್ಲಿ ಕೊಟ್ಟಾರ ನೋಡ್ಬೋದು. ಇನ್ಕ್ರೀಸ್ 4%. ಇಲ್ಲಿ ನೋಡ್ರಿ ಆ್ಯನ್ಯುವಲ್ ಅಂದ್ರೆ ನಿಮ್ಗೆ ಇಯರ್ಲಿ ಏನೈತಿ 4% ಏನೈತಿ ಇನ್ಕ್ರೀಸ್ ಆಕೈತಿ. ಸೊ ಇದಾಯ್ತು ಅದರ್ ಅಲೋವೆನ್ಸಸ್ ಬಗ್ಗೆ ಇದ್ದಿರ್ತೈತಿ. ಮತ್ತು ಟ್ರಾವೆಲ್, ನೀವೆಲ್ಲ ಟ್ರಾವೆಲ್ ಹೊಂಟ್ರೆ ನಿಮಗೂ ಏನೈತಿ ಮತ್ತು ಅದ್ರ ಕಡೆಯಿಂದ ಮತ್ತು ಅಮೌಂಟ್ ಪೇ ಮಾಡ್ತಾರೆ. ಇವೆಲ್ಲ ನೀವು ನೋಡ್ಕೋರಿ. ಇಲ್ಲಿ ಇಂಟರ್ವ್ಯೂ ಇರ್ತೈತಿ, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡೋದು. ಇಲ್ಲಿ ನೋಡ್ರಿ ಇಂಟರ್ವ್ಯೂ ಡೇಟ್ ಇಲ್ಲಿ ನೋಡ್ರಿ. ಈಗ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಹುದ್ದೆಗಳಿಗೆ, ಕ್ವಾಲಿಟಿ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಂತ ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡ್ರಿ 8/6/2026 ಇಂಟರ್ವ್ಯೂ ಇರ್ತೈತಿ. ಪ್ಲೇಸ್ ನೋಡ್ರಿ
ನೋಡ್ರಿ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್, ವ್ಯಾಗನ್ ರಿಪೇರ್ ವರ್ಕ್ಶಾಪ್, ಆಟೋನಗರ್, ಗಜುವಾಕ, ವಿಶಾಖಪಟ್ಟಣ, ಆಂಧ್ರ ಪ್ರದೇಶ್. ಇಲ್ಲಿ ಏನೈತಿ ಇಂಟರ್ವ್ಯೂ ಇರ್ತೈತಿ. ನಾ ಏನು ತಿಳಿಸ್ಕೊಟ್ಟಿನಿ ಡಾಕ್ಯುಮೆಂಟ್ಸ್ ಅಷ್ಟೇ ಡಾಕ್ಯುಮೆಂಟ್ಸ್ ಅಂತ ತೆಗೆದುಕೊಂಡು ಹೋಗ್ರಿ. ಸೊ ಇದ್ರ ಜೊತೆ ಇದ್ರ ಜೊತೆಗೆ ಟೆಕ್ನಿಷಿಯನ್ಸ್ EOP ಆಪರೇಟರ್ 9/6/2026 ಇಂಟರ್ವ್ಯೂ ಇರ್ತೈತಿ. ಸೊ ಅದೇ ರೀತಿಯಾಗಿ ಟೆಕ್ನಿಷಿಯನ್ಸ್ ಡ್ರೈವರ್ 10/6/2026 ಇಂಟರ್ವ್ಯೂ ಇರ್ತೈತಿ. ಮತ್ತು ಏನದ ಫೋರ್ಕ್ ಲಿಫ್ಟ್ ಆಪರೇಟರ್ ಮತ್ತು ಹೈಡ್ರಾ ಆಪರೇಟರ್ ನೋಡ್ರಿ ಇದಕ್ಕೆ 11/6/2026 ಇಂಟರ್ವ್ಯೂ ಇರ್ತೈತಿ. 12ನೇ ತಾರೀಕು ಯಾರು ಅಂದ್ರೆ ಆಫೀಸ್ ಬಾಯ್ ಮತ್ತು ಹೆಲ್ಪರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಂಥ ವಿದ್ಯಾರ್ಥಿಗಳಿಗೆ 12/6/2026 ಇಂಟರ್ವ್ಯೂ ಇರ್ತೈತಿ. ಇಲ್ಲಿ ಏನೈತಿ ಡಾಕ್ಯುಮೆಂಟ್ಸ್ ಅದಾವ, ಇದೇನು ಬೇಡ. ನಿಮಗೆ ಇದು PDF ಬೇಕಂದ್ರೆ ಹೇಳ್ರಿ, ಇದನ್ನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಮತ್ತು ಯಾರು ಹೋಗ್ಬೋದಪ್ಪ ಅಂತಂದ್ರೆ 10th ಪ್ಲಸ್ ITI ಆಗಿದಂಥ ವಿದ್ಯಾರ್ಥಿಗಳು ಮಾತ್ರ ಏನೈತಿ ಇದಕ್ಕೆ ಹೋಗ್ಬೇಕಾಕೈತಿ. ಇಲ್ಲ ನಾನು 10th ಆಗೈತ್ರಿ ನಾವು ಹೋಗ್ಬೋದನ್ರಿ, ಇಲ್ಲ 10th ಮೇಲೆ ಏನೈತಿ ಹೋಗಕ್ಕೆ ಬರಂಗಿಲ್ಲ. ಈ ಕಡೆ 10th ಆಗಿರಬೇಕು ಪ್ಲಸ್ ITI ಆಗಿದಂಥ ವಿದ್ಯಾರ್ಥಿಗಳು ಇದಕ್ಕೆ ಹೋಗ್ಬೋದು. ಇದಕ್ಕೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕಕ್ಕೆ ಬರಂಗಿಲ್ಲ, ಏನೈತಿ ಅಪ್ಲಿಕೇಶನ್ ಹಾಕಕ್ಕೆ ಬರಂಗಿಲ್ಲ. ಡೈರೆಕ್ಟ್ ಫಾರ್ಮ್ ತೆಗೆದುಕೊಂಡು ಹೋಗಬೇಕು. ನಿಮಗೆ ಅದು ಫಾರ್ಮ ವಿತ್ ಡಾಕ್ಯುಮೆಂಟ್ಸ ಯಾವ ಡಾಕ್ಯುಮೆಂಟ್ಸ್ ಅಂದ್ರೆ ನೋಡ್ರಿ 10th ಮಾರ್ಕ್ಸ್ ಕಾರ್ಡ್, ITI, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಕಾಸ್ಟ್ ಇನ್ಕಮ್, ಸೊ ಇದ್ರ ಜೊತೆಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಇಷ್ಟು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗ್ರಿ. ನಾ ಎಷ್ಟು ತಿಳಿಸ್ಕೊಡತ್ನು ಕೇವಲ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ಹೋಗಿ ನೀವು ಏನಂದ್ರೆ ವೆನಿ ತಿಳಿಸ್ಕೊಟ್ಟಿಲ್ಲ ಆ ಪ್ಲೇಸ್ಗೆ ಹೋಗ್ಬೇಕಾಕೈತಿ. ಮತ್ತು 10th ಮೇಲೆ ಇದಕ್ಕೆ ಹೋಗಕ್ಕೆ ಬರಂಗಿಲ್ಲ. 10th ಮೇಲೆ ಏನೈತಿ ಹೋಗಕ್ಕೆ ಬರಂಗಿಲ್ಲ. ಟೋಟಲಾಗಿ 132 ವೇಕೆನ್ಸಿ. ನಿಮಗೆ ಇದ್ರ ಬಗ್ಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರೋದನ್ನ ಕಮೆಂಟ್ ಕೂಡ ಮಾಡಿರಿ. ನಾ ವಿಡಿಯೋ ಮಾಡಬಾರ್ದಂತ ಬಿಟ್ಟಿನಿ, ಆದರೆ ಏನೈತಿ ಕೆಲವೊಂದು ವಿದ್ಯಾರ್ಥಿಗಳು ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡ್ತಿದ್ರು, ಸರ್ ಇದ್ರ ಬಗ್ಗೆ ತಿಳಿಸ್ಕೊಡ್ರಿ ಅಂತೇಳಿ. ಅದ್ರ ಸಲುವಾಗಿ ಏನೈತಿ ಈ ವಿಡಿಯೋ ಮಾಡತ್ತನು. ನಿಮ್ಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿರೋದನ್ನು ಕಮೆಂಟ್ ಕೂಡ ಮಾಡಿರಿ. ಮತ್ತು ಪರ್ಸನಲಾಗಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಚಾನಲ್ ಯಾರು ವಿಸಿಟ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡಿ ಈ ರೀತಿಯಾಗಿ ಏನಂತ ಪರ್ಮನೆಂಟ್ ಜಾಬ್ ಬಗ್ಗೆನೂ ಹೇಳ್ತಿರ್ತಾನು, ಪ್ರೈವೇಟ್ ಜಾಬ್ ಬಗ್ಗೆನೂ ಹೇಳ್ತಿರ್ತಾನು. ಈ ಕಡೆ ಸ್ಟೇಟ್ ಗೌರ್ಮೆಂಟ, ಸೆಂಟ್ರಲ್ ಗೌರ್ಮೆಂಟ ಮತ್ತು ಅದರ್ಸ್ ಏನಂದ್ರೆ ಯಾವುದಾದ್ರೂ ಒಂದು ಜಾಬ. ಈಗ ನೋಡ್ರಿ CRPF ಕಲ್ಪಾರಂ ಆಗೈತಿ. ಈಗ 19ನೇ ತಾರೀಕು ಲಾಸ್ಟ್ ಡೇಟ. ಇವತ್ತು ಅಪ್ಲಿಕೇಶನ್ ಹಾಕ್ರಿ. ಸೊ ಇದ್ರ ಜೊತೆಗೆ ನಮ್ಮ RRB ALP ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಇದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಿ. ಟೋಟಲಾಗಿ 11,000 ಪ್ಲಸ್ ಅಧಿಕ ವೇಕೆನ್ಸಿ, 11,000ಕ್ಕೂ ಅಧಿಕ ವೇಕೆನ್ಸಿ ಅದ. ಅದಕ್ಕೆ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ರಿ. ಅದಕ್ಕೂ ನೋಡ್ರಿ 10th ಮೇಲೆ ಅರ್ಜಿಯನ್ನು ಸಲ್ಸಕ್ಕೆ ಬರಂಗಿಲ್ಲ. 10th ಪ್ಲಸ್ ITI ಡಿಪ್ಲೊಮಾ ಈ ರೀತಿಯಾಗಿ ಇದ್ದಿರ್ತೈತಿ. 10th ಮೇಲೆ ಅಷ್ಟೇ ಏನೈತಿ ಅರ್ಜಿಯನ್ನು ಸಲ್ಸಕ್ಕೆ ಬರಂಗಿಲ್ಲ. ನಿಮಗೆ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರೋದನ್ನು ಕಮೆಂಟ್ ಕೂಡ ಮಾಡಿರಿ. ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ಏನೇ ಅಪ್ಡೇಟ್ ಬಂದರೂ ನಿಮಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.